ಎಲ್ಲರಿಗೂ ನಮಸ್ಕಾರ. ನಾನು ಇದನ್ನು ಹಾಲು ಖೀರ್ ಮಾಡೋದನ್ನು ಹೇಳ್ಕೊತಿದ್ದೀನಿ. ಮೊದಲಿಗೆ ಶಾವಿಗೆನ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ತುಪ್ಪ ಹಾಕಿ ಚೆನ್ನಾಗಿ ಹುರಿದ ನಂತರ ಗೋಡಂಬಿ, ನಮಗೆ ಡ್ರೈ ಫ್ರೂಟ್ಸ್ ಏನು ಬೇಕೋ ಅದೆಲ್ಲ ಹಾಕಿ ಅದನ್ನು ಕೂಡ ತುಪ್ಪದಲ್ಲಿ ಹುರ್ಕೊಬೇಕು. ನಾನು ಅದೇ ಬಾಣಲಿಗೆ ಮೊದಲನೇ ಕಾಯಿಸಿಟ್ಕೊಂಡಿರೋ ಹಾಲನ್ನು ಹಾಕ್ಕೊತಾ ಇದ್ದೀನಿ. ಹಾಲಿಗೆ ಸ್ವಲ್ಪ ಸಕ್ಕರೆ, ಎಷ್ಟು ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಏಲಕ್ಕಿ, 2 ಏಲಕ್ಕಿ, ನಾನು ಬಾದಾಮ್ ಪೌಡ್ರು ಹಾಗೂ ಮಿಲ್ಕ್ ಪೌಡರು ಎರಡನ್ನೂ ಸ್ವಲ್ಪ ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಂಟು ಆಗಿಬಿಡುತ್ತೆ. ಚೆನ್ನಾಗಿ ತಿರುವು ಕೊಟ್ಟ ನಂತರ ನಾವು ಈ ಡ್ರೈ ಫ್ರೂಟ್ಸನ್ನು ಏನೆಲ್ಲ ಇತ್ತು ನಾನು ಸಣ್ಣ ಸಣ್ಣದಾಗಿ ಹಚ್ಚಿ ಇದಕ್ಕೆ ಹಾಲು ಖೀರಿಗೆ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ ಅದನ್ನು ಪೂರ್ತಿ ತಣ್ಣಗಾಗೋ ತನಕ ಬಿಡಬೇಕು. ಬೇಕು ಅಂದಲ್ಲಿ ಫ್ರಿಜ್ಗೂ ಕೂಡ ಇಟ್ಕೊಂಡು ಕೋಲ್ಡ್ ಮಾಡಿಕೊಂಡು ತಿಂದರೂ ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.